ಹೊಸ ವರ್ಷವನ್ನು ಪ್ರಾರಂಭಿಸ್ತೇವೆ. ಈಗಾಗಲೇ ಅನೇಕ ಸಾಕ್ಷಿಗಳನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಪ್ರಾರಂಭದಲ್ಲೇ ದೇವರು ಜನರನ್ನ ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈಗಾಗಲೇ ನಾನು ಕನ್ನಡ ಇಂಗ್ಲೀಷ್ ಸಭೆಗಳಲ್ಲಿ ಅನೇಕ ಸಾಕ್ಷಿಗಳನ್ನು ಕೇಳ್ತಾನೆ. ಪ್ರಾರಂಭನೇ ಹೀಗಿರಬೇಕಂದ್ರೆ ಅಂತ್ಯ ಹೇಗಿರುತ್ತೆ ಎಂಬುದಾಗಿ ಯೋಚನೆ ಮಾಡಿ ನಾವು ಆತನೊಟ್ಟಿಗೆ ನಾವು ಮುಂದೆ ಸಾಗುವಾಗ ಆತನ ವಾಗ್ದಾನಗಳನ್ನು ಹಿಡಿದುಕೊಂಡವರಾಗಿ ಆತನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗುವಾಗ ಈ ವರ್ಷವಿಡೀ ನಾವು ದೇವರ ಕೃಪೆಯನ್ನು ನಾವು ಕಾಣೋರಾಗಿರ್ತೇವೆ. ಆಮೇನ್, ಹಲ್ಲೆಲೂಯಾ. ಸೊ ಈ ವರ್ಷದಲ್ಲಿ ನನ್ನ ಒಂದು ನಂಬಿಕೆ ಆಗಿದೆ, ಪ್ರತಿ ವರ್ಷ ನಾವು ಪ್ರಾರಂಭದಲ್ಲಿ ದೇವರ ಹೃದಯದಲ್ಲಿ ಹಾಕುವ ವಾಕ್ಯವನ್ನು ಹಂಚ್ಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ಆ ವಾಕ್ಯವು ಜನರ ಜೀವನದಲ್ಲಿ ಯಾವ ರೀತಿಯಾಗಿ ನೆರವೇರ್ತಾ ಇದೆ ಎಂಬುದಕ್ಕೆ ಕೂಡ ಅನೇಕ ಸಾಕ್ಷಿಗಳನ್ನು ನಾನು ಕಂಡಿದ್ದೇನೆ. ಸೊ ಈ ಒಂದು ವರ್ಷದಲ್ಲೂ ಕೂಡ ನಮ್ಮೆಲ್ಲರ ಜೀವನದಲ್ಲಿ ಅಂಥ ಸಾಕ್ಷಿಗಳನ್ನು ಖಂಡಿತವಾಗಿ ನಿಶ್ಚಯವಾಗಿಯೂ ನಾ ಕಾಣುತ್ತೇನೆ ಎಂಬುದಾಗಿ ನನ್ನ ನಂಬಿಕೆ ನನಗಿದೆ. ನಿಮಗಿದೆಯಾ? ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು 2ರಷ್ಟು ತನ್ನ ಪ್ರಸನ್ನತೆಯಿಂದ, 2ರಷ್ಟು ಮಹಿಮೆಯಿಂದ, 2ರಷ್ಟು ಅಭಿಷೇಕದಿಂದ, 2ರಷ್ಟು ಕೃಪೆಯಿಂದ ಆತನು ನಿಮ್ಮನ್ನು ತುಂಬಿಸುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ಎಷ್ಟು ಜನ ಹೊಂದ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀರಾ? ನಾವು ಆತನ ಪ್ರಸನ್ನತೆಯನ್ನು, ಅಭಿಷೇಕವನ್ನು, ಕೃಪೆಯನ್ನು ಹೊಂದಿಕೊಳ್ಳುವಾಗ ಅದು ಬೇರೆ ಜೀವಿತಗಳಲ್ಲಿ ಪ್ರಕಟವಾಗುತ್ತೆ. ನಮ್ಮ ಮದುವೆ ಜೀವನದಲ್ಲಿಯೂ, ನಮ್ಮ ಕೆಲಸ ಕಾರ್ಯ ವ್ಯಾಪಾರಗಳಲ್ಲಿಯೂ, ನಮ್ಮ ಒಂದು ಹಣಕಾಸಿನ ವಿಷಯದಲ್ಲಿಯೂ ಅದು ದೇವರ 2ರಷ್ಟು ಆಶೀರ್ವಾದ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ ಎಂಬುದಾಗಿ ನನ್ನ ನಂಬಿಕೆ ಆಗಿದೆ. ಆಮೇನ್, ಹಲ್ಲೆಲೂಯಾ. ಕಳೆದ ವಾರ ಯೋಬನು ಯಾವ ರೀತಿಯಾಗಿ ಈ ಹೊಸ ಕಾಲಕ್ಕೆ ಕಾಲಿಟ್ಟೆಂಬುದಾಗಿ ನಾವು ನೋಡಿದೆವು. ನೆನಪಿದೆಯಾ? ಒಂದು ಕಾಲದಲ್ಲಿ ಆತನ ಭಾಳ ಕಷ್ಟ, ನಷ್ಟ, ನೋವು ಎಲ್ಲವನ್ನು ಕಳೆದುಕೊಂಡಂಥ ವ್ಯಕ್ತಿಯಾಗಿದ್ದ. ಅಂಥ ವ್ಯಕ್ತಿಯನ್ನು ದೇವರು ಒಂದು ಹೊಸ ಕಾಲಕ್ಕೆ ಕಾಲಿಡುವಂತೆ ಮಾಡಿದ್ರು. ದ್ವಿಗುಣವಾಗಿ ಆತನನ್ನು ಆಶೀರ್ವಾದ ಮಾಡಿದ್ರು. ಕಳೆದುಕೊಂಡಿದ್ದಕ್ಕೆಲ್ಲದಕ್ಕಿಂತ 2ರಷ್ಟು ದೇವರು ಆತನಿಗೆ ಹಿಂದಿರುಗಿಸ್ತಾರೆ. ಆದರೆ ಯೋಬನ ಮಾಡಿದೊಂದು ಕಾರ್ಯ ಮಾಡಬೇಕಾಯ್ತು. ನೆನಪಿದೆ, ಏನು ಮಾಡ್ದ ಆತನ ಯೋಬನ ಅಂತ? ಎಲ್ಲರನ್ನು ಕೂಡ ಕ್ಷಮಿಸ್ಬೇಕಾಯಿತು. ಅವನು ಯಾರೆಲ್ಲ ಆತನಿಗೆ ನೋವುಂಟು ಮಾಡಿದ್ರೋ, ಯಾರೆಲ್ಲ ಚುಚ್ಚಿ ಮಾತಾಡಿದ್ರೋ, ಯಾರೆಲ್ಲ ಅವರಿಗೆ ನಾಚಿಕೆಗೆ ಗುರಿ ಮಾಡಿದ್ರೋ, ಯಾರೆಲ್ಲ ಅವ್ರನ್ನ ನಿರಾಕರಿಸಿ ಹೋಗಿದ್ರೋ ಅವರೆಲ್ಲರೂ ಕೂಡ ಯೋಬನ ಕ್ಷಮಿಸಬೇಕಾಯಿತು, ಪ್ರಾರ್ಥಿಸಬೇಕಾಯಿತು. ಆವಾಗ ದೇವರು ಆತನಿಗೆ ಹೊಸ ಕಾಲಕ್ಕೆ ಕಾಲಿಡುವಂತೆ ಸಹಾಯ ಮಾಡಿದ್ರು. ಊಹಿಸ್ಕೊಳ್ಳಿ, ಒಂದು ಹೊಸ ಕಾಲಕ್ಕೆ ಆತನು ಬಂದು ದೇವರ 2ರಷ್ಟು ಆಶೀರ್ವಾದ ಪಡ್ಕೊಂಡಾಗಿ ಕೂಡ ತನ್ನ ಹೃದಯದಲ್ಲಿ ಆತನಿಗೆ ಸ್ವಸ್ಥತೆ ಇಲ್ಲದೆ ಹೋಗಿದ್ರೆ, ಇನ್ನು ಅಕ್ಷಮಾಪಣೆ, ಇನ್ನು ಆ ಕಹಿತನ, ಇನ್ನು ಆ ನೋವೆಲ್ಲ ಇದ್ದಿದ್ರೆ ದೇವರು ಆತನಿಗೆ ನೀಡಿದ ಹೊಸ ಕಾಲವನ್ನು ಆನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಲ್ಲ. ಅದರಿಂದ ಪ್ರಿಯರೇ, ಈ ಹೊಸ ಕಾಲಕ್ಕೆ ನಾವು ಕಾಲಿಡುವಾಗ ಹಳೆಯ ದಿನಗಳ ನೋವು, ಹಳೆಯ ದಿನಗಳ ಎಲ್ಲ ಒಂದು ಯೋಚನೆಗಳನ್ನು ನಾವು ಬಿಟ್ಟು ಈ ಹೊಸ ಕಾಲಕ್ಕೆ ನಾವು ಕಾಲಿಡಕ್ಕೆ ಸಿದ್ಧವಾಗಿರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಮಾಡಿದ್ದೀರಾ? ಯೋಚನೆ ಮಾಡಿದ್ದೀರಾ? ಇಲ್ಲಾಂದರೆ ದೇವರ ವಾಕ್ಯ ಬರೀ ವಾಕ್ಯವಾಗಿ ಉಳಿಯುತ್ತೆ. ಅದು ಯಾರಲ್ಲಿ ಕಾರ್ಯ ಮಾಡುತ್ತೆ ಅಂದರೆ, ಯಾರು ಆ ವಾಕ್ಯವನ್ನು ಪಡೆದುಕೊಂಡು ಅದನ್ನು ನಂಬಿ ಆ ವಾಕ್ಯದ ಅನುಸಾರವಾಗಿ ನಡೆಯುತ್ತಾರೋ ಅಂಥವರ ಜೀವನದಲ್ಲಿ ಮಾತ್ರ ದೇವರ ವಾಗ್ದಾನವು ಕಾರ್ಯ ಮಾಡುತ್ತೆ. ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಿಲ್ಲ. ನಾವು ಬೇರೆಯವ್ರನ್ನ ನೋಡಿ ಬಾಯಿ ತೆಗೆಕೊಂಡು ಇವ್ರಿಗೆ ಮಾತ್ರ ಆಗ್ತಾ ಇದ್ದಿಲ್ಲ, ಯಾಕೆ ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಅನ್ಕೋಬೇಕಾಗತ್ತೆ. ನನ್ನ ಪ್ರಾರ್ಥನೆ, ಈ ವರ್ಷದ ಎಲ್ಲರೂ ಕೂಡ ದೇವರು ನಮಗೋಸ್ಕರ ಇಟ್ಟಿರುವ 2ರಷ್ಟು ಆಶೀರ್ವಾದಗಳನ್ನು ಅನುಭವಿಸ್ಬೇಕೆಂಬುದಾಗಿ ನನ್ನ ಒಂದು ಬಯಕೆ, ನನ್ನ ಒಂದು ಪ್ರಾರ್ಥನೆ. ಇವತ್ತು ನೇರವಾಗಿ ನಾನು ಯಾವ ವಾಕ್ಯದಿಂದ ಈ ವಾಗ್ದಾನವನ್ನು ಹಂಚಿಕೊಂಡು ಆ ವಾಕ್ಯಕ್ಕೆ ಹೋಗೋಣ. ಜಕರೀಯನು ಬರೆದ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 12ನೇ ವಚನ, ಅದರ ಮೇಲೆ ಪೂರ್ತಿಯಾಗಿ ನನ್ನ ಗಮನ ನೀಡುತ್ತೇನೆ. ಅದು 9ರಿಂದ ನಾವು ಓದಿ ಅದರ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. 9ನೇ ವಚನ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ರಕ್ಷಿಸುವಾತನು, ಶಾಂತ ಗುಣವುಳ್ಳವರಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ನಾನು ಎಫ್ರಾಯಿಮಿನ ರಥಬಲವನ್ನು, ಯೆರೂಸಲೇಮಿನ ಅಶ್ವಬಲವನ್ನು ನಿಶ್ಶೇಷ ಮಾಡುವೆನು. ಯುದ್ಧದ ಬಿಲ್ಲು ಇಲ್ಲವಾಗುವುದು. ಆತನು ಕೊಡುವ ಅಪ್ಪಣೆಯು ಜನಾಂಗಗಳಿಗೆ ಸಮಾಧಾನಕರವಾಗಿರುವುದು. ಆತನ ಆಳ್ವಿಕೆಯು ಸಮುದ್ರದಿಂದ ಸಮುದ್ರವರೆಗೂ, ಯೂಫ್ರಟೀಸ್ ನದಿಯಿಂದ ಭೂಮಿಯ ಕಟ್ಟ ಕಡೆಯವರೆಗೂ ಹರಡಿಕೊಂಡಿರುವುದು. ನನ್ನ ಜನರೇ, ನೀವು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ, ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಎಲ್ಲ ಕೂಡ 12 ವರ್ಷ ಜೋರಾಗಿ ಎಲ್ಲ ಕೂಡ ಒಟ್ಟಾಗಿ ಓದೋಣ.
ನಿರೀಕ್ಷೆ ಹೊಂದಿದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವನೆಂದು ಈಗಲೂ ಪ್ರಕಟಿಸುತ್ತಾನೆ. ಎಲ್ಲರೂ ಜೋರ ಚಪ್ಪಣೆ ತಟ್ಟುತ್ತಾ ದೇವರ ನಾಮವನ್ನು ನಮ್ಮ ಹಿಂಪಡಿಸೋಣ. ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರೊಟ್ಟಿಗೆ ದೇವರ ಮಾತುಗಳನ್ನು ಮಾತಾಡ್ತಾ ಇರೋದು? ಒಂದು ಸೆರೆಯಿಂದ ಹಿಂದಿರುಗಿ ಬಂದಂಥ ಇಸ್ರಾಯೇಲ್ ಜನರೊಟ್ಟಿಗೆ ದೇವರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅನೇಕ ಸಾರಿ ಇಸ್ರಾಯೇಲ್ ಜನರು ದೇವರಿಗೆ ಅವಿಧೇಯರಾಗಿದ್ದರು. ಅದರ ಫಲವಾಗಿ ಅವರು ಬಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅದು 605 BC to 535 BC ಆ ಸಮಯದಲ್ಲಿ. ಇವರೆಲ್ಲ ಈಗ ಹಿಂದಿರುಗಿ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ಬಾಬಿಲೋನ್ ಸಾಮ್ರಾಜ್ಯವನ್ನು ತರುವಾಯ ಪರ್ಷಿಯನ್ ಕಿಂಗ್ಡಮ್ ಅವರು ಅದನ್ನು ಜಯಿಸಿದಾಗ ಕಿಂಗ್ ಸೈರಸ್ ಅವ್ರೇನು ಮಾಡ್ತಾರೆ, ಇಸ್ರಾಯೇಲ್ ಜನರನ್ನೆಲ್ಲರೂ ಕೂಡ ಬಾಬಿಲೋನ್ ದೇಶದಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿ ಮತ್ತೆ ತಮ್ಮ ದೇವಾಲಯನ ಕಟ್ಕೊಳ್ಳೋಕ್ಕೆ ಅನುಮತಿಸ್ತಾರೆ. ಈಗ ಇಸ್ರಾಯೇಲರು ಒಂದು ಸೆರೆಯಲ್ಲಿದ್ದಂಥ ಕಾಲದಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿದ್ದಾರೆ. ಹಲ್ಲೆಲೂಯ. ಆ ಕಾಲಕ್ಕೆ ಹಿಂದಿರುಗಿದ್ರು ಕೂಡ ಅವರು ಒಂದು ಉತ್ಸಾಹದಿಂದ ವಾಪಸ್ ಬರ್ತಾರೆ. ದೊಡ್ಡ ಸಂತೋಷದಿಂದ, ಸಮಾರಂಭದಿಂದ, ಬಹಳ ಎದುರು ನೋಡುವಿಕೆಯಿಂದ ಅವರು ತಮ್ಮ ಮನೆಗಳಿಗೆ ಹಿಂದಿರುಗ್ತಾರೆ. ಅದು ಹಿಂದಿರುಗಿದಾಗ ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ. ಅವ್ರು ಅಂದ್ಕೊಳ್ತಾರೆ, ಅವ್ರು ವಾಪಸ್ ಬರ್ತಿದ್ದಂಗೆ ದೇವರು ಅವರೊಟ್ಟಿಗೆ ಇದ್ದುಕೊಂಡು ತಮ್ಮ ಶತ್ರುಗಳನ್ನೆಲ್ಲ ಸೋಲಿಸಿ ಅವರ ಮನೆಗಳನ್ನು ಕಟ್ಕೊಳ್ಳುವಂತೆ, ಪಟ್ಟಣಗಳನ್ನು ಕಟ್ಟಿಕೊಳ್ಳುವಂತೆ, ದೇವಾಲಯಗಳನ್ನು ಕಟ್ಕೊಳ್ಳೋಂತೆ ದೇವರು ತಕ್ಷಣ ಎಲ್ಲ ಕಾರ್ಯ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ಅದು ತಡ ಆಗುತ್ತೆ. ಅನೇಕ ಎದುರತ್ವವನ್ನು ಎದುರಿಸ್ಬೇಕಾಗತ್ತೆ. ಸುತ್ತಮುತ್ತ ಇದ್ದಂಥ ಜನರಲ್ಲೂ ಕೂಡ ಎದುರಾಗಿ ಬರ್ತಾರೆ. ಬೇರೆ ಬೇರೆ ಸಂಕಷ್ಟಗಳು ಅವರಿಗೆ ಉಂಟಾಗುತ್ತೆ. ಆ ಕಷ್ಟಗಳು ಉಂಟಾದಾಗ ಅವರಿಗೆ ನಿರಾಶೆ ಉಂಟಾಗಿ, ಜಿಗುಪ್ಸೆ ಉಂಟಾಗಿ, ಬೇಸರಗೊಂಡು ಅವರು ಬಂದಂಥ ಕಾರ್ಯವನ್ನು ಕೈ ಬಿಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ದೇವರು ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ? ದೇವಾಲಯನ ಕಟ್ಟೋದಕ್ಕೋಸ್ಕರ, ತಮ್ಮ ಜೀವಿತಗಳನ್ನು ಮತ್ತೆ ಕಟ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಅವರ ಭೂಮಿಯಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರ ವಾಪಸ್ ಕರ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಯಾವಾಗ ಅದು ಆಗಲಿಲ್ವೋ, ಅದು ನಿರಾಶೆಗೆ ಒಳಗಾಗಿ ದೇವಾಲಯ ಕಟ್ಟೋದನ್ನ ಮರೆತುಬಿಟ್ಟು ತಮ್ಮ ಸ್ವಂತ ಮನೆಗಳನ್ನು, ಸ್ವಂತ ಜೀವಿತಗಳನ್ನು ಕಟ್ಕೊಳ್ಳೋದ್ರಲ್ಲಿ ಅವ್ರು ನಿರತರಾಗಿದ್ದಾರೆ. ಸ್ವಂತ ಮನೆಗಳು ಕಟ್ಕೊಳ್ಳೋದು, ವ್ಯಾಪಾರಗಳು ಕಟ್ಕೊಳ್ಳೋದು ತಪ್ಪೇನಲ್ಲ. ಆದರೆ ಅವರು ದೇವರ ಕರೆದಂಥ ಉದ್ದೇಶ, ಪ್ರೈಮರಿ ಪರ್ಪಸ್, ಮೇನ್ ಉದ್ದೇಶನ ಮರೆತುಬಿಟ್ಟಿದ್ದಾರೆ. ಸೊ ಅಂಥವರಿಗೆ ದೇವರ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಮೊದಲನೇ ಮಾತು, ನಾನು ಇಂಗ್ಲೀಷ್ ವರ್ಷನ್ನಿಂದ ನಾನು ಹೋಗ್ತೇನೆ, ಆರ್ಡರ್ ಡಿಫ್ರೆಂಟ್ ಆಗಿರುತ್ತೆ. ಮೊದಲನೇ ಮಾತು, ಸಮಯ ದೇವರು ಏನು ಮಾತಾಡ್ತಾ ಇರೋದು ಇವರೊಟ್ಟಿಗೆ ಅಂದರೆ, ಹಿಂದಿರುಗಿರಿ, ರಿಟರ್ನ್, ಮತ್ತೆ ವಾಪಸ್ ಬನ್ನಿ. ಅವ್ರ ಸೆರೆಮನೆಯಿಂದ ತಮ್ಮ ಮನೆಗಳಿಗೆ ಹಿಂದಿರುಗಿದ್ದಾರೆ. ಆದರೆ ಈಗ ಅವ್ರ ಹೃದಯಗಳಿಂದ ಮತ್ತೆ ಹಿಂದಿರುಗೋ ಸಮಯವನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ಅವರು ವಾಪಸ್ ಬಂದಿದ್ದಾರೆ, ಆಶೀರ್ವಾದ ಹೊಂದಿದ್ದಾರೆ, ಆದರೆ ಅವರ ಹೃದಯಗಳು ದೇವರಿಂದ ದೂರವಾಗಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನೀವು ವಾಪಸ್ ನನ್ನ ಬಳಿಗೆ ಬನ್ನಿರಿ. ನಿರೀಕ್ಷೆ ಹೊಂದಿದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ಮಲಾಕಿ ಬರೆದ ಪ್ರವಾದಿ ಗ್ರಂಥಗಳು ಕೂಡ ಅಲ್ಲೂ ಒಂದು ಸಂಭಾಷಣೆ ನಡೀತದೆ ದೇವರೊಟ್ಟಿಗೂ ಮತ್ತು ಜನರೊಟ್ಟಿಗೂ. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದುದರಿಂದ ಯಾಕೋಬ್ ಸಂತತಿಯವರೇ, ನೀವು ಅಳಿಯದೆ ಉಳಿದಿದ್ದೀರಿ. ಆಮೇನ್. ನಿಮ್ಮ ಪೂರ್ವಿಕರ ಕಾಲದಿಂದಲೂ ನೀವು ನನ್ನ ವಿಧಿಗಳನ್ನು ಅನುಸರಿಸಿ ನಡೆಯಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿರಿ. ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣ ಎನ್ನುತ್ತೀರಾ? ಅರ್ಥ ಮಾಡ್ಕೊಳ್ಳಿ ಒಂದು ಸಂಭಾಷಣೆಯನ್ನು. ದೇವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ದೇವರ ಜನರಿಗೆ, ನನ್ನ ಬಳಿಗೆ ನೀವು ಹಿಂದಿರುಗಿರಿ, ನನ್ನಿಂದ ನೀವು ದೂರವಾಗಿದ್ದೀರಾ, ಮತ್ತೆ ನೀವು ಹಿಂದಿರುಗಿರಿ ಎಂಬುದಾಗಿ. ಜನರು ಏನು ಪ್ರತ್ಯುತ್ತರ ನೀಡ್ತಾ ಇದ್ದಾರೆ? ನಾವು ಯಾವಾಗ ಹಿಂದಿರುಗಿದ್ವಿ? ನಾವು ಚೆನ್ನಾಗೇ ಇದೀವಲ್ಲ, ನಮ್ಮ ಆತ್ಮೀಯ ಜೀವಿತ ಚೆನ್ನಾಗೇ ಇದೆಯಲ್ಲ. ಆ ದಿನಗಳಲ್ಲಿ ಯಾರೊಟ್ಟಿಗೆ ದೇವ್ರಿಗೆ ಮಾತಾಡ್ತಾರೆ ಗೊತ್ತಾ? ಅವರೆಲ್ಲ ಆಲಯಕ್ಕೆ ಬರ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ಯಜ್ಞಗಳನ್ನು ಸಮರ್ಪಿಸ್ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಬಟ್ ಏನಿದೆ, ಅವ್ರ ಹೃದಯ ಏನಿದೆ? ದೇವರಿಂದ ದೂರ ಇದೆ. ಆ ರೀತಿಯಾಗಿ ಇವತ್ತು ವಿಶ್ವಾಸಿಗಳಾದ ನಮ್ಮ ಜೀವಿತ ಕೂಡ ಆ ರೀತಿಯಾಗಿರೋಕ್ಕೆ ಸಾಧ್ಯ. ಸಭೆಗೆ ಬರ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಿರ್ಬೋದು, ಕೂಟಗಳಲ್ಲಿ ಭಾಗವಹಿಸ್ಕೊಳ್ತಾ ಇರ್ಬೋದು, ಆದರೆ ನಮ್ಮ ಹೃದಯ ದೇವರಿಂದ ದೂರವಾಗಿದೆಯೋ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಆ ರೀತಿಯಾಗಿರುವುದಾದರೆ ಈ ವರ್ಷದ ಪ್ರಾರಂಭದಲ್ಲಿ ದೇವರ ಮಟ್ಟಿಗೆ ಮಾತನಾಡ್ತಿರ್ತಕ್ಕಂಥ ಮಾತೇನೆಂದರೆ, ನನ್ನ ಕಡೆಗೆ ಹಿಂದಿರುಗಿ ಬನ್ನಿರಿ, ನಿಮ್ಮ ಮೊದಲನೆಯ ಪ್ರೀತಿಗೆ ಹಿಂದಿರುಗಿ ಬನ್ನಿರಿ. ಆ ಮೊದಲನೆಯ ದಿನದಲ್ಲಿ, ರಕ್ಷಣೆ ಹೊಂದಿದ ಪ್ರಾರಂಭ ದಿನಗಳಲ್ಲಿ ನನ್ನ ಮೇಲೆ ನಿಮಗಿದ್ದಂಥ ನಂಬಿಕೆಯ ದಿನಗಳಿಗೆ ಹಿಂದಿರುಗಿ ಬನ್ನಿರಿ. ಆ ಮೊದಲನೇ ದಿನಗಳಲ್ಲಿ ನನ್ನ ಕುರಿತು ನಿಮಗಿಟ್ಟಂಥ ಇದ್ದಂಥ ಭಾರ,
ನಂಬಿಕೆ, ಪ್ರೀತಿ, ಪ್ರಾರ್ಥನೆಯ ಜೀವಿತ, ದೇವರ ವಾಕ್ಯದ ಜೀವಿತ, ಆರಾಧನೆಯ ಜೀವಿತ, ಸೇವೆಯ ಜೀವಿತ, ಅವುಗಳಿಗೆ ಮತ್ತೆ ಹಿಂದಿರುಗಿ ಬನ್ನಿರಿ ಎಂಬುದಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಅರ್ಥ ಮಾಡ್ಕೊಳ್ಬೇಕು ವಿಷಯವೇನೆಂದರೆ, ನಾವು ದೇವರಿಂದ ಅಗಲಿದರೂ ಕೂಡ ದೇವರು ನಮ್ಮನ್ನು ಬಿಟ್ಟು ಆಗಲಿಲ್ಲ. ದೇವರು ಇದ್ದಲ್ಲಿಯೇ ಇದ್ದಾರೆ. ದೇವರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮಾರ್ಪಾಟಿಲ್ಲ. ಆತ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಮತ್ತೆ ನನ್ನ ಬಳಿಗೆ ನೀವು ಹಿಂದಿರುಗಿ ಬನ್ನಿರಿ ಎಂಬುದಾಗಿ. ಯಜನ ಸಿದ್ಧವಾಗಿದ್ದೀರಾ? ಆತನ ಬಳಿಗೆ ಮತ್ತೆ ನೀವು ಹಿಂದಿರುಗಿ ಬರೋದಕ್ಕೋಸ್ಕರ ದೇವರಲ್ಲೇ ಇದ್ದಾರೆ. ದೇವರ ಹಸ್ತಗಳು ನಮಗೋಸ್ಕರ ಚಾಚಲ್ಪಟ್ಟಿವೆ. ಆತ ನಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾನೆ, ಮತ್ತೆ ನನ್ನ ಬಳಿಗೆ ನೀವು ಹಿಂದಿರುಗಿ ಬನ್ನಿರಿ ಎಂಬುದಾಗಿ. ಈ ಮಾತನ್ನು ನಾವು ಸ್ವೀಕಾರ ಮಾಡಿಕೊಂಡವರಾಗಿ ನಾವು ಈ ವರ್ಷದಲ್ಲಿ ದೇವರ ಕಡೆಗೆ ಪೂರ್ತಿಯಾಗಿ, ಸಂಪೂರ್ಣವಾಗಿ, ಅರ್ಧಂಬರ್ಧ ಅಲ್ಲ, ಒಂದು ಕಾಲ ಇಲ್ಲಿ ಒಂದು ಕಾಲ ಅಲ್ಲ, ಬೇರೆ ಬೇರೆ ರೀತಿಯಲ್ಲ, ಸಂಪೂರ್ಣವಾಗಿ ದೇವರೇ ನೀನೇ ನನ್ನ ಸರ್ವವು, ನನ್ನ ಪೂರ್ತಿ ನಂಬಿಕೆ ನೀನೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ ಎಂಬುದಾಗಿ. ಇದೆಲ್ಲ ಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆತನ ಪ್ರೀತಿಯನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಆತನ ಕರೆಯುವಿಕೆಯನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೋ, ಆತನ ತ್ಯಾಗ ಎಂಥ ಆಳವಾದದ್ದು, ಆತನ ಶಿಲುಬೆಯ ಮೇಲೆ ಮಾಡಿದ ತ್ಯಾಗ ಎಂಥ ಆಳವಾದದ್ದು, ಆತನು ನಮಗೆ ಕೊಟ್ಟಿದ್ದ ಆಶೀರ್ವಾದಗಳು ಎಷ್ಟೊಂದು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರು ಮಾತ್ರನೇ ಈ ರೀತಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸ್ಕೊಡೋಕ್ಕೆ ಸಾಧ್ಯ. ದುರದೃಷ್ಟದಿಂದ ಅನೇಕ ವಿಶ್ವಾಸಿಗಳು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅದು ನಿಜವಾದ ಸಂಗತಿಗಳು. ಜೀವನ ಅಂದರೆ ಏನು, ನಮ್ಮ ಜೀವನ ಎಷ್ಟು ಅಲ್ಪವಾದದ್ದು ಈ ಲೋಕದಲ್ಲಿ, ನಿತ್ಯತ್ವ ಜೀವಿತ ಅಂದರೆ ಏನು, ಅನೇಕ ವಿಶ್ವಾಸಿಗಳು ಇದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಸಂಪೂರ್ಣವಾಗಿ ತಮ್ಮ ಒಂದು ಜೀವಿತದ ಮೇಲೆ, ಲೋಕದ ಮೇಲೆ, ತಾತ್ಕಾಲಿಕ ವಿಷಯದಲ್ಲಿ, ತಾತ್ಕಾಲಿಕ ವಸ್ತುಗಳಲ್ಲೇ ಸಂಪೂರ್ಣವಾಗಿ ತೊಡಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ನಿಜವಾದ ಸಮಾಧಾನ, ಪ್ರೀತಿ, ಸಂತೋಷ ಸಿಗೋಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ದೇವರಲ್ಲಿ ನೆಲೆಗೊಂಡಿರ್ತಾವೋ ಆವಾಗ ಮಾತ್ರ ನಾವು ನಿಜವಾಗಿ ನಮ್ಮ ಮನೆಗಳು ಕಟ್ಟಲ್ಪಡ್ತವೆ, ನಮ್ಮ ಕುಟುಂಬಗಳು ಕಟ್ಟಲ್ಪಡ್ತವೆ, ನಮ್ಮ ವ್ಯಾಪಾರಗಳು ಕಟ್ಟಲ್ಪಡ್ತವೆ. ಯಾವಾಗ ನಮ್ಮ ಜೀವಿತಗಳು ಯೇಸುವಿನಲ್ಲಿ ನಾವು ಆ್ಯಂಕರ್ ಮಾಡ್ತೇವೋ, ನೆಲೆಗೊಳ್ತೇವೋ, ಆವಾಗ ಮಾತ್ರ ಮಿಕ್ಕ ಎಲ್ಲ ಜೀವನದಲ್ಲೂ ಕೂಡ ನಾವು ಆಶೀರ್ವಾದ ಹೊಂದೋಕ್ಕೆ ಸಾಧ್ಯ. ಆತನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಅದೆಂದಿಗೂ ಕೂಡ ಸಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ವಾಪಸ್ ಬಂದರೆ ಒಳ್ಳೆಯದು. ಎಷ್ಟು ಬೇಗ ಬರ್ತೇವೋ ಅಷ್ಟು ಒಳ್ಳೆಯದು. ನಾವು ಅನೇಕ ನಷ್ಟಕ್ಕೆ ಗುರಿಯಾಗೋ ಅಗತ್ಯ ಇರೋದಿಲ್ಲ. ಆಮೇನ್. ಹಾಲೆಲೂಯ. ಎಲ್ಲಿಗೆ ಬರಬೇಕಂತ ಕರೀತಾ ಇದ್ದಾರೆ ದೇವರು? ರಿಟರ್ನ್ ಟು ಯುವರ್ ಸ್ಟ್ರಾಂಗ್ ಹೋಲ್ಡ್. ನಿಮ್ಮ ದುರ್ಗಕ್ಕೆ ಹಿಂದಿರುಗಿ ಬನ್ನಿರಿ. ಹಾಲೆಲೂಯ. ಎಷ್ಟು ಜನ ಫೋರ್ಟ್ರೆಸ್ ನೋಡಿದ್ದೀರಾ? ಎಲ್ಲೋ ಒಂದು ಕಡೆ ಟಿಪ್ಪು ಸುಲ್ತಾನ್ ಫೋರ್ಟ್ರೆಸ್, ಸಕಲೇಶ್ಪುರ ಫೋರ್ಟ್ರೆಸ್ ಎಲ್ಲ ನೋಡಿದ್ದೀರಾ? ದುರ್ಗ ಹೆಂಗಿರುತ್ತೆ ಎಂಬುದಾಗಿ. ಸೊ ಆ ದಿನಗಳಲ್ಲಿ ದುರ್ಗ ಅನ್ನೋದು ರಾಜರು ಕಟ್ಕೊಳ್ತಾ ಇದ್ರು, ಒಂದು ಪಟ್ಟಣ ಕಟ್ಕೊಳ್ತಾ ಇತ್ತು. ದುರ್ಗ ಇರೋದಾದರೆ ಅದೊಂದು ಅವರನ್ನು ಸುರಕ್ಷಿತವಾಗಿಡುವಂಥ ಸ್ಥಳ, ಸೇಫ್ ಆಗಿರುವಂಥ ಸ್ಥಳ, ಸೆಕ್ಯೂರ್ ಆಗಿರುವಂಥ ಸ್ಥಳ. ಯಾವಾಗ ಅವರು ದುರ್ಗದಲ್ಲಿ ಬರ್ತಾರೋ ಶತ್ರುಗಳು ಅವರ ಮೇಲೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಸೇಫ್ ಆಗಿರ್ತಾರೆ. ಸೊ ಇವತ್ತು ಜನರು ಯಾವುದ್ರ ಮೇಲೆ ತಮ್ಮ ಸುರಕ್ಷತೆಯನ್ನು ಇಟ್ಕೊಳ್ತಾ ಇದ್ದಾರೆ? ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ. ಬ್ಯಾಂಕಲ್ಲಿ ದುಡ್ಡು ಎಷ್ಟಿದೆ ಅದ್ರ ಮೇಲೆ ತಮ್ಮ ಸುರಕ್ಷತೆ. ಅಪ್ಪ ಒಂದು ಬ್ಯಾಲೆನ್ಸ್ ಇದೆ ಅಷ್ಟು. ಯಾವುದೋ ಒಂದು ಹ್ಯಾಕರ್ ಅದನ್ನು ಹ್ಯಾಕ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಏನು ಮಾಡ್ತೀರಾ? ಬ್ಯಾಂಕ್ಗಳನ್ನ ಹ್ಯಾಕ್ ಮಾಡೋ ದಿನಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ನೀವು ಬ್ಯಾಂಕಲ್ಲಿ ದುಡ್ಡೆಲ್ಲ ಒಂದೇ ನಿಮಿಷದಲ್ಲೆಲ್ಲ ಖಾಲಿ ಆದರೆ ಏನು ಮಾಡ್ತೀರಾ? ಕೆಲವರು ಜನರ ಮೇಲೆ ತಮ್ಮ ಸುರಕ್ಷತೆಯನ್ನು ಇಟ್ಕೊಂಡ್ಬಿಡ್ತಾರೆ. ಕುಟುಂಬದವರ ಮೇಲೆ, ಗಂಡ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ, ನೆರೆಯವರ ಮೇಲೆ, ಜೊತೆ ಕೆಲಸ ಮಾಡೋ ಜನರ ಮೇಲೆ. ಪ್ರೇರೆ ನಮ್ಮ ಅಲ್ಟಿಮೇಟ್ ಸೆಕ್ಯೂರಿಟಿ ದೇವರು ಮಾತ್ರ ಆಗಿರಬೇಕು. ಜನರು ಯಾವತ್ತು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಅಕ್ಕ, ತಮ್ಮ, ಅಣ್ಣ, ಸ್ನೇಹಿತರು ಯಾರು ಬೇಕಾದರೂ ಚೇಂಜ್ ಆಗ್ಬೋದು. ನಾನು ನೋಡಿದ್ದೀನಿ ನನ್ನ ಜೊತೆ ಅನುಭವದಲ್ಲಿ ಎಷ್ಟೋ ಭಾಳ ಸನ್ನಿಹವಾಗಿರ್ತಕ್ಕಂಥ ಸ್ನೇಹಿತರು ಈಗ ಶತ್ರುಗಳಾಗಿರೋದನ್ನು ನೋಡಿದ್ದೆ ನಾನು. ನೀವು ನೋಡಿರ್ತೀರ. ಒಂದು ಕಾಲದಲ್ಲಿ ನಿಮ್ಮ ಜೊತೆ ಭಾಳ ಸನ್ನಿಹವಾಗಿದ್ದವ್ರು ಇವತ್ತು ನಿಮ್ಮ ಕಂಡ್ರೆ ಆಗದೆ ಇರ್ಬೋದು. ಅದು ನಿಮ್ಮ ಜನರ ಮೇಲೆ ನೀವು ಸುರಕ್ಷತೆಯನ್ನು ಇಟ್ಟರೆ ನೀವು ನೋವಿಗೆ ಗುರಿ ಆಗ್ತೀರಾ. ಅದು ಯಾರೇ ಆಗಿರಲಿ, ಗಂಡನ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಹೆಂಡತಿಯ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಮಕ್ಕಳ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು, ಅದು ಒಳ್ಳೆಯ ಸಂಬಂಧ. ಬಟ್ ಅವ್ರ ಅಲ್ಟಿಮೇಟ್ ಸೆಕ್ಯೂರಿಟಿ ಏನಾಗುತ್ತೆ? ಒಂದಿನ ಅವ್ರು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಅಲ್ಲೇ ನಿಮ್ಮ ಜೀವಿತ ಅಲ್ಲೇ ಕುಸಿದೋಗ್ಬಿಡುತ್ತೆ. ನೀವು ಜನರ ಮೇಲೆ ನೀವು ನಂಬಿಕೆ ಇಟ್ಟರೆ ಅದು ಯಾರೇ ಆಗಿರಲಿ, ಅವರು ಬಿಟ್ಟು ಹೋದಾಗ, ಅವರು ಬದಲಾದಾಗ ನಿಮ್ಮ ಜೀವಿತ ಕುಸಿದು ಬಿಡುತ್ತೆ. ಅದಕ್ಕೆ ನಿಮ್ಮ ಅಲ್ಟಿಮೇಟ್ ಸುರಕ್ಷತೆ ಅದಾಗಲೂ ಕೂಡ ದೇವರಾಗಿರ್ಬೋದು. ನಿಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ನಂಬಿಕೆ ಇಟ್ಟರೆ ಏನಾಗುತ್ತೆ? ಅದು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ.
ಕೆಲವರು ತಮ್ಮ ಒಂದು ಉದ್ಯೋಗಗಳ ಮೇಲೆ, ವಿದ್ಯಾಭ್ಯಾಸದ ಮೇಲೆ, ತಮ್ಮ ಟೈಟಲ್ಸ್, ಪೊಸಿಷನ್ಸ್ ಮೇಲೆ ಅವರು ತಮ್ಮ ಗರ್ವ ಪಡೋರಾಗಿರ್ತಾರೆ, ತಮ್ಮ ಸುರಕ್ಷತೆ ಇಟ್ಕೊಳ್ಳಾಗಿರ್ತಾರೆ. ಅವು ಕೂಡ ಯಾವತ್ತೋ ಒಂದು ದಿನ ಹೋಗುತ್ತೆ. ನಾನು ನೋಡಿದ್ದೇನೆ ನನ್ನ ಸ್ವಂತ ಜೀವನದಲ್ಲಿ ಹೈ ಪೊಸಿಷನ್ಸ್ ಇರತಕ್ಕಂಥ ಜನರು ಅವ್ರ ಹತ್ರ ಹೋದಾಗ ಮಾತನಾಡೋದೇ ಕಷ್ಟ, ನೋಡೋದೇ ಕಷ್ಟ, ನೋಡಿದ್ರೆ ಕೂಡ ಅಂದ್ಕೊಂಡು ಹೋಗ್ಬಿಡ್ತಿರ್ತಾರೆ. ಈಗ ಅವ್ರು ರಿಟೈರ್ ಆಗಿದ್ದಾರೆ, ಅವ್ರನ್ನ ನೋಡಿ ಮಾತಾಡ್ಸೋಕೆ ಕೂಡ ಯಾರೂ ಇಲ್ಲ. ಆ ಪೊಸಿಷನ್ ಇರೋವರೆಗೆ ಜನರು ನಿಮ್ಗೆ ಗೌರವ ಕೊಡೋದು. ಯಾವ ಸೆಕ್ಯೂರಿಟಿ ನಿಮ್ಗೆ ಸಲ್ಯೂಟ್ ಕೊಡ್ತಾನೋ ನಿಮ್ಮ ಪೊಸಿಷನ್ ಹೋದ್ಮೇಲೆ ಅಲ್ಲಿಗೆ ಹೋಗಿ ನಿಮ್ಮನ್ನು ನೋಡೋದು ಇಲ್ಲ ಅವನು. ಸೊ ನಿಮ್ಮ ಒಂದು ಸುರಕ್ಷತೆ ನಿಮ್ಮ ಉದ್ಯೋಗದ ಮೇಲೆ, ಶೀರ್ಷಿಕೆಗಳ ಮೇಲೆ ಇಟ್ಟರೆ ಅದು ನೆಲವಾಗಿ ನಿಲ್ಲೋದಿಲ್ಲ, ಅದಲ್ಲೇ ಆವತ್ತೋ ಒಂದಿನ ಹೋಗುತ್ತೆ. ದೇವರನ್ನ ಹೊರತು ನೀವು ಯಾವುದರ ಮೇಲೆ ಸುರಕ್ಷತೆ ಇಟ್ಟರೆ, ನಿಮ್ಮ ನಂಬಿಕೆ ಇಟ್ಟರೆ, ಅದನ್ನು ಆಶ್ರಯಿಸ್ಕೊಂಡ್ರೆ ಅದು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವತ್ತೋ ಒಂದಿನ ಅದು ಬಿದೋಗುತ್ತೆ, ಯಾವತ್ತೋ ಒಂದಿನ ಅದು ಹೋಗುತ್ತೆ. ಆಗ ನಿಮ್ಮ ಜೀವಿತಗಳು ಕುಸಿದು ಬೀಳ್ತವೆ. ಆದರೆ ನಮ್ಮ ಸುರಕ್ಷತೆ ನಾವು ದೇವರಿಟ್ಕೊಂಡ್ರೆ, ಹಣ ಹೋದ್ರು, ಜನ ಹೋದ್ರು, ಏನೇ ಆದರೂ ನಮ್ಮ ದೇವರು ಎಂದೆಂದಿಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಬದಲಾಗುವ ದೇವರಲ್ಲ, ಆತನ ಮಾರ್ಪಡುವ ದೇವರಲ್ಲ, ಕದಲುವ ದೇವರಲ್ಲ. ಆತ ನಮ್ಮ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತ ನಮ್ಮ ಕೈ ಹಿಡಿದುಕೊಂಡು ಎಬ್ಬಿಸುವಂಥ ದೇವರು. ಅದಕ್ಕೆ ದೇವರು ಹೇಳ್ತಾರೆ, ಹಿಂದಿರುಗಿ ಬನ್ನಿರಿ, ದುರ್ಗಕ್ಕೆ ಹಿಂದಿರುಗಿ ಬನ್ನಿರಿ ಅಂತ ಕರೀತಾ ಇದ್ದಾರೆ. ನೀವು ನನ್ನನ್ನು ದುರ್ಗವಾಗಿ ಮಾಡ್ಕೊಳ್ಳಿ. ಆಕಾಶ ಭೂಮಿ ಕೆಳಗಾದರೂ ಕೂಡ, ಏನೇ ಆದರೂ ಕೂಡ, ನಮ್ಮ ಜೀವಿತಗಳು ಅಲ್ಲ ಕಲ್ಲೋಲಗಳಾದರೂ ಕೂಡ, ಎಂಥ ಪರಿಸ್ಥಿತಿ ಎದುರು ಬಂದರೂ ಕೂಡ ದೇವರ ನಮ್ಮ ಸಂಗಡದಾದರೆ ನಾವು ಚಿಂತೆಯಲ್ಲಿ, ಭಯಲ್ಲಿ, ಚಿಗುಪ್ಸೆಯಲ್ಲಿ, ಬೇಜಾರಲ್ಲಿ ನಾವು ಜೀವಿಸಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ನಮ್ಮ ಸುರಕ್ಷತೆ ಇರಬೇಕಂದ್ರೆ ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ, ಯಾರೇ ಇದ್ದರೂ ಯಾರು ಇಲ್ಲದೇ ಇದ್ರೂ ಕೂಡ, ದೇವರೇ ನೀನು ನನ್ನ ಸುರಕ್ಷತೆ, ನನ್ನ ನಂಬಿಕೆ, ನೀನು ನನ್ನ ಜೊತೆಗೆ ಇರುವುದರಿಂದ ನಾನು ಎಲ್ಲದನ್ನು ಕೂಡ ಮಾಡಲು ಶಕ್ತನೆಂಬುದಾಗಿ ಹೇಳೋಕ್ಕೆ ಸಾಧ್ಯ. ಅಂದರೆ ಅರ್ಥ ಏನಂದರೆ, ನಿಮ್ಮಲ್ಲಿ ಭಯ ಇದ್ದರೆ, ಚಂಚಲತೆ ಇದ್ದರೆ, ನಿಶ್ಚಲತೆ ಇದ್ದರೆ, ಅದರ ಅರ್ಥ ಏನಂದರೆ ನೀವು ಇನ್ನೂ ದೇವರನ್ನು ದುರ್ಗವಾಗಿ ಮಾಡಿಕೊಂಡಿಲ್ಲ ಎಂಬುದಾಗಿ. ದೇವರನ್ನು ಯಾರು ದುರ್ಗವಾಗಿ ಮಾಡ್ಕೊಂಡಿರ್ತಾರೋ ಅವರು ಆತ್ಮವಿಶ್ವಾಸದಿಂದ ಜೀವಿಸುವಂಥ ಜನರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ವಿಷಯ, ಆತನು ಇವರನ್ನು ಯಾವ ರೀತಿ ಕರೀತಾ ಇದ್ದಾರೆ ನೋಡಿ. ಪ್ರಿಸನರ್ಸ್ ಆಫ್ ಹೋಪ್, ನಿರೀಕ್ಷೆ ಹೊಂದಿದ ಸೆರೆಯವರೇ. ಅದು ಭಾಳ ಒಂದು ಅರ್ಥಭರಿತವಾಗಿ ಇರೋತಕ್ಕಂಥ ಮಾತು. ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಿರೀಕ್ಷೆ ಉಳ್ಳ ಸೆರೆಯವರೇ ಅಂದರೆ ಅರ್ಥ ಏನು? ಯಾರನ್ನು ಉದ್ದೇಶಿಸಿ ದೇವರಿಗೆ ಮಾತು ಹೇಳ್ತಾ ಇದ್ದಾರೆ? ಇವರು ಆಲ್ರೆಡಿ ಸೆರೆಯಿಂದ ವಾಪಸ್ ಬಂದಿದ್ದಾರೆ ತಾನೆ. ಇವರು ಸೆರೆಯಲ್ಲಿದ್ದಾರೆ. ಈಗ ಇಸ್ರೇಲ್ ಜನರು ತಮ್ಮ ಸ್ವಂತ ನೆಲಕ್ಕೆ ಅವ್ರು ಹಿಂದಿರುಗಿ ಬಂದಿದ್ದಾರೆ. ಆದರೂ ಕೂಡ ದೇವರು ಇವರನ್ನು ನೋಡಿ ಸೆರೆಯವರೇ ಅಂತ ಯಾಕೆ ಉದ್ದೇಶ ಹೇಳ್ತಾ ಇದ್ದಾರೆ? ಯಾಕೆ ಉದ್ದೇಶಿಸ್ತಾ ಇದ್ದಾರೆ ಅಂದರೆ, ಅವರು ಫಿಸಿಕಲಿ ದೇ ಆರ್ ಫ್ರೀ, ಅವ್ರ ಸ್ವಂತ ಮನೆಗಳಿಗೆ ಬಂದಿದ್ದಾರೆ. ಆದರೆ ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ದೇ ಆರ್ ಬೌಂಡ್. ಆತ್ಮಿಕವಾಗಿ, ಮಾನಸಿಕವಾಗಿ ಅವರು ಸೆರೆಗೆ ಒಳಗಾಗಿದ್ದಾರೆ ತಮ್ಮ ಬೇರೆ ಬೇರೆ ಕಾರ್ಯಗಳಿಂದ. ಆ ರೀತಿ ಇವತ್ತು ಕುಳಿತಿರೋ ನಾವೆಲ್ಲರೂ ಕೂಡ ಫ್ರೀಯಾಗಿ ಕಾಣ್ತಾ ಇರ್ಬೋದು, ನಾವು ಫ್ರೀಯಾಗಿ ನಾವು ಕಾಣ್ತಾ ಇರ್ಬೋದು. ಆದರೆ ನಾವು ಮಾನಸಿಕ ಒಂದು ಬಂಧನಗಳಿಂದ, ಭಾವನೆಗಳಲ್ಲಿ ನಾವು ಬಂಧನಗಳಿಂದ, ಆತ್ಮೀಯ ಜೀವನದಲ್ಲಿ ನಾವು ಬಂಧನಗಳಿಂದ ಇರೋಕ್ಕೆ ಸಾಧ್ಯ. ಇಟ್ಸ್ ನಾಟ್ ಅ ಫಿಸಿಕಲ್ ಪ್ರಿಸನ್. ನಮ್ಮನ್ನು ಯಾರು ಕೂಡ ಸೆರೆಮನೆಯಲ್ಲಿ ಹಾಕಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಸೆರೆಮನೆಯೊಳಗಿದ್ದ ಅನುಭವಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಅಂಥವ್ರನ್ನ ನೋಡಿ ದೇವ್ರು ಕೇಳ್ತಾ ಇದ್ದಾರೆ, ನಿರೀಕ್ಷೆಯುಳ್ಳ ಸೆರೆಯವರೇ. ಬಟ್ ನಿರೀಕ್ಷೆ ಈ ಸೆರೆಗೆ ಸಂಬಂಧ ಏನು? ಏನಾದ್ರು ಲಿಂಕ್ ಇದೆಯಾ? ಅನೇಕ ಸಾರಿ ಈ ಮಾತನ್ನ ಅನೇಕರು ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತಾರೆ ಅಂದರೆ, ಈ ಮಾತನ್ನ ನಾವು ಸೆರೆಮನೆ ಅನುಭವದಲ್ಲಿ ಇರ್ಬೋದು, ವೈಯಕ್ತಿಕವಾಗಿ ಭಾಳ ಕಷ್ಟಗಳಿಂದ, ತೊಂದರೆಗಳಿಂದ, ಸಂಕಷ್ಟಗಳಿಂದ ನಾವು ಹಾದು ಹೋಗ್ತಾ ಇರ್ಬೋದು, ಅನೇಕ ನೋವುಗಳಿಂದ, ಸೋಲುಗಳಿಂದ ನಾವು ಹಾದು ಹೋಗ್ತಾ ಇರ್ಬೋದು. ಆದರೆ ನಮಗೆ ನಿರೀಕ್ಷೆ ಇದೆ. ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಸೆರೆಯವನಾಗಿದ್ದೇನೆ, ಆದರೆ ನನಗೆ ನಿರೀಕ್ಷೆ ಇದೆ, ದೇವರು ನನ್ನಿಂದ ಹೊರತರ್ತಾನೆ ಎಂಬುದಾಗಿ. ಇವತ್ತು ನನ್ನ ಮದುವೆ ಜೀವನದಲ್ಲಿ, ವ್ಯಾಪಾರ ಜೀವನದಲ್ಲಿ, ಹಣಕಾಸಿನ ಜೀವನದಲ್ಲಿ ನನ್ನ ಸೆರೆಯ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೇನೆ. ಆದರೆ ನನಗೆ ನಿರೀಕ್ಷೆ ಇದೆ, ಒಂದು ದಿನ ದೇವರು ನನ್ನ ಇದರಿಂದ ಹೊರ ತರ್ತಾರೆ ಎಂಬುದಾಗಿ ಅನ್ನೋ ಒಂದು ರೀತಿಯಲ್ಲಿ ಇದನ್ನು ಇಂಟರ್ಪ್ರೆಟ್ ಮಾಡ್ತಾರೆ. ನಾನು ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ನೋ, ಇದು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಂಡಾಗ ಅಲ್ಲಿ ನಿರೀಕ್ಷೆಗೆ ಉಪಯೋಗಿಸಿರೋ ಪದನೇ ಬೇರೆ. ಫಸ್ಟ್ ಆಫ್ ಆಲ್, ದೇವರು ಯಾಕೆ ನಿರೀಕ್ಷೆನ ಸೆರೆಮನೆಗೆ ಹೋಲಿಸ್ತಾರೆ? ನಿರೀಕ್ಷೆ ಇರೋ ಜನರು
ಈ ಈ ನಿರೀಕ್ಷೆನ ಅದನ್ನು ಸೆರೆಯ ಅನುಭವಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ? ನಿರೀಕ್ಷೆ ಒಳ್ಳೆಯದ ಕೆಟ್ಟದ? ಒಳ್ಳೆಯದು. ಒಬ್ಬ ವ್ಯಕ್ತಿ ಬಗ್ಗೆ ನಾನು ಓದಿದೆ. ಆ ದಿನಗಳಲ್ಲಿ ರಾಜನು ಆತನಿಗೆ ಮರಣದಂಡನೆಯನ್ನು ವಿಧಿಸ್ಬಿಡ್ತಾರೆ. ಇವನ್ನ ಮಾಡಿದ ತಪ್ಪಿಗೆ ಇವನಿಗೆ ಮರಣದಂಡನೆಯನ್ನು ವಿಧಿಸ್ಬಿಡ್ರಿ ಎಂಬುದಾಗಿ. ಅದಕ್ಕೆ ಈ ವ್ಯಕ್ತಿ ಬೇಡ್ಕೊಳ್ತಾನೆ, ಅರಸನೇ ನನಗೊಂದು ಅವಕಾಶ ಕೊಡು, ನಿನ್ನ ಕುದುರೆಯನ್ನು ಆರೋ ರೀತಿಯಲ್ಲಿ ಮಾಡ್ತೀನಿ, 1 ವರ್ಷ ಟೈಮ್ ಕೊಡು. ನಿನ್ನ 1 ವರ್ಷ ನನಗೆ ಜೀವ ಕೊಟ್ಟರೆ ಈ 1 ವರ್ಷದಲ್ಲಿ ನಿನ್ನ ಕುದುರೆನ ಆರೋ ರೀತಿಯಲ್ಲಿ, ಅಕ್ಕಿ ಥರ ಆರೋ ರೀತಿಯಲ್ಲಿ ಮಾಡಿಬಿಡ್ತೇನೆ ಎಂಬುದಾಗಿ. ಸ್ವಲ್ಪ ರಾಜನಿಗೆ ಇಷ್ಟ ಆಯಿತು. ನೆಲದ ಮೇಲೆ ಕುದುರೆಯಲ್ಲಿ ಎಷ್ಟು ದಿನ ಅಂತ ಹೋಗೋದು, ಆರೋ ಕುದುರೆಯಲ್ಲಿ ಆರೋಣ ಅಂದ್ಕೊಂಡು ಇವನು ಏನು ಮಾಡ್ತಾನೆ, ಓಕೆ 1 ವರ್ಷ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಎಲ್ಲರೂ ಕೂಡ ಅವನು ಬಂದು ಕೇಳ್ತಾ ಇದ್ದಾರೆ, ಏನಪ್ಪ ನೀವು ಹುಚ್ಚನ ಹಿಡಿದಿದೆಯಾ, ನಿನಗೆ ಕುದುರೆ ಎಂದಾದರೂ ಆರೋದನ್ನು ನೋಡಿದೀಯಾ? ಈ ಕುದುರೆ ಆರಕ್ಕೆ ಸಾಧ್ಯನಾ? ಏನು ಮಾಡಿ 1 ವರ್ಷ ಆದಮೇಲೆ ಮತ್ತೆ ಇದೇ ಪರಿಸ್ಥಿತಿ ಬರಬೇಕಲ್ಲ ನೀನು ಎಂಬುದಾಗಿ ಕೇಳಿದಾಗ ಇವನು ಏನು ಉತ್ತರ ಕೊಡ್ತಾನೆ ಗೊತ್ತಾ? 1 ವರ್ಷದಲ್ಲಿ ಏನು ಬೇಕಾದ್ರೂ ಆಗ ಸಾಧ್ಯ. ರಾಜನೇ ಸಾಯ್ಬೋದು, ಕುದುರೆನೇ ಸಾಯ್ಬೋದು, ಇಲ್ಲ ನಾನೇ ಸಾಯ್ಬೋದು, ಇಲ್ಲ ಯಾರಿಗೂ ಗೊತ್ತು, ಕುದುರೆ ಆರ್ಲೂ ಆಗ್ಬೋದು. ಎಂಥ ನಿರೀಕ್ಷೆ ಉಳ್ಳ ವ್ಯಕ್ತಿ ನೋಡಿ ಅವನು. ಸೊ ನಿರೀಕ್ಷೆ ಒಳ್ಳೆಯದೇ ಕೆಟ್ಟದ? ಬಟ್ ಯಾಕೆ ಅದನ್ನು ಒಂದು ಸೆರೆಗೆ ದೇವರು ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ? ಸೊ ನಾನು ಅಂದ್ಕೊಂಡ ರೀತಿಯಲ್ಲಿ ಇರಲಿಲ್ಲ ಈ ಅರ್ಥ. ಇದನ್ನು ನಾನು ಸ್ಟಡಿ ಮಾಡಿದಾಗ ಇಬ್ರಿ ಭಾಷೆಯಲ್ಲಿ ಅಲ್ಲಿ ನಿರೀಕ್ಷೆಗೆ ಉಪಯೋಗಿಸಲು ಪದನೇ ಬೇರೆ. ನಾರ್ಮಲ್ ಆಗಿ ನಿರೀಕ್ಷೆಗೆ ಉಪಯೋಗಿಸಲು ಪದ ಯಾಕಲ್ ಎಂಬುದಾಗಿ, ಬಟ್ ಇಲ್ಲಿ ಉಪಯೋಗಿಸಿರೋ ಪದ ಟಿಕ್ವೆ ಎಂಬುದಾಗಿ. ಇದನ್ನು ಪ್ರವಾದನೆ ಗ್ರಂಥದಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಿಲ್ಲ. ಇದು ಹೆಚ್ಚಾಗಿ ವಿಸ್ಡಮ್ ಲಿಟ್ರೇಚರಲ್ಲಿ, ಪ್ರಾಬ್ಸ್, ಎಕ್ಲಿಯಾಸ್ಟಿಸ್ ಆ ಒಂದು ಗ್ರಂಥಗಳು ಉಪಯೋಗಿಸಲ್ಪಟ್ಟಂಥ ಪದ. ಇದೊಂದು ಒಳ್ಳೆಯ ನಿರೀಕ್ಷೆ ಇಲ್ಲ. ನಿಮ್ಮ ಒಂದು ಕೆಲವು ಟ್ರಾನ್ಸ್ಲೇಷನ್ ಸುನಿರೀಕ್ಷೆ ಅಂತ ಇರುತ್ತೆ, ಅದು ರಾಂಗ್ ಟ್ರಾನ್ಸ್ಲೇಷನ್ ಅದು. ಓಕೆ, ನಿರೀಕ್ಷೆ ಇದು ಯಾವ ರೀತಿ ನಿರೀಕ್ಷೆ ಅಂದರೆ ಇದು ಫಾಲ್ಸ್ ಹೋಪ್ಸ್, ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್. ಜನರು ತಪ್ಪಾದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಜಕರ್ಯನ ಬರೀಬೇಕಂದ್ರೆ ಹೇಳ್ತಾ ಇದ್ದಾನೆ, ನಿಮ್ಮ ರಾಜನು ನಿಮಗಾಗಿ ಬರ್ತಾ ಇದ್ದಾನೆ. ಓಕೆ, ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ರು, ಇಸ್ರಾಯೇಲ್ ಜನರೆಲ್ಲರೂ ಕೂಡ ಏನು ಅರ್ಥ ಮಾಡ್ಕೊಂಡಿದ್ರು ಅಂದರೆ, ಒಂದು ದಿನ ಮೆಸ್ಸಿಯನು ಅರಸನಾಗಿ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ, ಒಬ್ಬ ಜಯಿಸುವ ವೀರನಾಗಿ ಬರ್ತಾನೆ, ಅವರ ಶತ್ರುಗಳನ್ನೆಲ್ಲನೂ ಕೂಡ ಸೋಲಿಸಿ ಪುನಃ ಅವರನ್ನು ದಾವೀದನ ಕಾಲದಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲ್ ದೇಶವು ಒಂದು ದೊಡ್ಡ ಸಾಮ್ರಾಜ್ಯವಾಗಿತ್ತೋ, ಮೆರೀತಾ ಇತ್ತೋ, ಆ ದಿನಗಳನ್ನು ಪುನಃ ದೇವರು ಹಿಂದಿರುಗಿಸ್ತಾರೆ ಎಂಬ ನಂಬಿಕೆಯಲ್ಲಿ ಇವರು ಇರ್ತಾ ಇದ್ದಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಇಲ್ಲಿ ಏನಂತ ದೇವ್ರು ಹೇಳ್ತಾರೆ ಅವರಿಗೆ, ನೀವು ರಾಜ ಬರ್ತಾ ಇದ್ದಾನೆ, ಆದರೆ ಯಾವ ರೀತಿ ಬರ್ತಾ ಇದ್ದಾನೆ? ಕುದುರೆ ಮೇಲೆ ಬರ್ತಾ ಇಲ್ಲ. ಯಾವ್ದ ಮೇಲೆ ಬರ್ತಾ ಇರೋದು ಆತನು? ಕತ್ತೆ ಮೇಲೆ ಬರ್ತಾ ಇದ್ದಾನೆ. ಕತ್ತೆ ಎಂದಾದ್ರು ಯುದ್ಧಕ್ಕೆ ಹೋಗೋದು ನೋಡಿದ್ದೀರಾ? ಕತ್ತೆ ಅದರಲ್ಲಿ ಜನರು ಸವಾರಿಗೆ ಉಪಯೋಗಿಸ್ಕೊಳ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಸಮಾಧಾನ ಮಾಡೋಕ್ಕೋಸ್ಕರ ಬಂದರು. ಜನರಿಗೆ ಕನ್ಫ್ಯೂಷನ್, ಫಸ್ಟ್ ಕಮಿಂಗು ಸೆಕೆಂಡ್ ಕಮಿಂಗು, ಆ ದಿನ ಪ್ರವಾದಿಗಳಿಗೂ ಜನರಿಗೆ ಕೂಡ ಕನ್ಫ್ಯೂಷನ್ ಇತ್ತು. ಮೊದಲನೇ ಬಾರಿ ಯೇಸು ಸ್ವಾಮಿ ಬಂದಾಗ ಕತ್ತೆಯ ಮೇಲೆ ಬಂದು ಜನರ ಸಮಾಧಾನ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಬರ್ತಾನೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದರೆ, ಜನರು ಯಾವ ಒಂದು ಸೆರೆಯಲ್ಲಿದ್ದಾರೆ, ಯಾವ ನಿರೀಕ್ಷೆ ಅದು? ತಪ್ಪಾದ ನಿರೀಕ್ಷೆ. ದೇವರನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ನಿರೀಕ್ಷೆ ತಪ್ಪಾಗಿದೆ, ಅವರ ಬಯಕೆಗಳು ತಪ್ಪಾಗಿದೆ, ಅವರ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿದೆ. ಅದಕ್ಕೆ ಅಂಥ ಸೆರೆಯಲ್ಲಿರೋರಿಗೆ ದೇವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ತಪ್ಪಾದ ಯೋಚನೆಗಳಿಂದ, ತಪ್ಪಾದ ನಿರೀಕ್ಷೆಗಳಿಂದ, ತಪ್ಪಾದ ಬಯಕೆಗಳಿಂದ, ತಪ್ಪಾದ ಎದುರುನೋಡಿಕೆಗಳಿಂದ ನೀವು ಹೊರಬನ್ನಿರಿ ಎಂಬುದಾಗಿ. ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವ ಹೊಸ ಕಾರ್ಯಗಳನ್ನು ಅನುಭವಿಸ್ಬೇಕಂದ್ರೆ, ಈ ವರ್ಷದಲ್ಲಿ ದೇವರು ನಿಮಗೆ ನೀಡ ಬಯಸಲಿರುವ 2ರಷ್ಟು ಆಶೀರ್ವಾದಗಳನ್ನು ಅನುಭವಿಸ್ಬೇಕಂದ್ರೆ, ನೀವು ದೇವರನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬದಲಾಗಬೇಕು, ನಿಮ್ಮ ಪ್ರಾರ್ಥನೆ ಬದಲಾಗಬೇಕು, ನಿಮ್ಮ ಬಯಕೆಗಳು ಬದಲಾಗಬೇಕು, ದೇವರನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬದಲಾಗಬೇಕು. ಅನೇಕರು ಅಂದ್ಕೊಳ್ತಾರೆ, ದೇವರೇ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಕಾರ್ಯ ಮಾಡ್ತೀಯಾ, ಈ ಸಮಯದಲ್ಲಿ ಕಾರ್ಯ ಮಾಡ್ತೀಯಾ, ಈ ಸಂದರ್ಭದಲ್ಲಿ ಕಾರ್ಯ ಮಾಡ್ತೀಯಾ ಎಂಬುದಾಗಿ ತಮ್ಮದೇ ಒಂದು ಆಸೆಗಳನ್ನು ಕಟ್ಕೊಂಡಿರ್ತಾರೆ. ಅದು ದೇವರ ಚಿತ್ತಾನುಸಾರವಾಗಿರೋದಿಲ್ಲ, ದೇವರ ವಿಧಿಗಳ ಅನುಸಾರವಾಗಿರೋದಿಲ್ಲ, ದೇವರ ಮಾರ್ಗಗಳ ಅನುಸಾರವಾಗಿರೋದಿಲ್ಲ. ಪ್ರೇರಣೆಯನ್ನು ಹೇಳ್ತಾ ಇದ್ದೇನೆ, ದೇವರು ನಿಮ್ಮ ಜೀವಿತದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ಮಾಡುವಂಥ ದೇವರಲ್ಲ. ಒಂದು ವಿಭಿನ್ನವಾದ ರೀತಿಯಲ್ಲಿ, ವ್ಯತ್ಯಾಸವಾದ ರೀತಿಯಲ್ಲಿ, ತನ್ನದೇ ಆದ ಶೈಲಿಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಆ ದೇವರು ಮಾಡಿರೋ ಹೊಸ ಕಾರ್ಯಗಳನ್ನ, ಆತ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಹೊಸ ರೀತಿಯನ್ನ ನೀವು ಅನುಭವಿಸ್ಬೇಕಂದ್ರೆ ನೀವು ದೇವರ ಬಗ್ಗೆ ಅರ್ಥ ಮಾಡ್ಕೊಂಡಿರುವ ಹಳೆಯ ವಿಧಿಗಳು ಬದಲಾಗಬೇಕಾಗಿದೆ. ಹಲ್ಲೆಲೂಯಾ. ಅನೇಕರು ದೇವ್ರ ಬಗ್ಗೆ ತಮ್ಮದೇ ಆದ ಅರ್ಥಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೈಬಲ್ ಓದ್ತಾರೆ, ದೇವ್ರಂದ್ರೆ ಹೀಗೆ ಹಾಗೆ ಅಂತ ತಮ್ಮದೇ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಕೇಳ್ತಾರೆ, ಯಾವುದೋ ಯೂಟ್ಯೂಬಲ್ಲಿ ಎಲ್ಲೋ ಕೇಳ್ತಾರೆ, ಇಲ್ಲ ಯಾರೊಬ್ಬರು ಬಂದು ಏನೇ ಹೇಳ್ತಾರೆ, ಓ ದೇವ್ರ ಹಿಂಗ ಹಂಗ ಎಂಬುದು ನಿಮ್ಮ ಸ್ವಂತವಾಗಿ ನಿಮ್ಮದೇ ಆದ ಅರ್ಥಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ದೇವರ ವಾಕ್ಯವನ್ನು ಓದಿ. ದೇವರ ವಾಕ್ಯವನ್ನು ನೀವೇ ಓದಿ ದೇವರು ಯಾರೆಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಇವ್ರ ಮೇಲೆ ನೀವು ಅವಲಂಬಿಸ್ಕೊಳ್ಬೇಡಿ. ದೇವ್ರ ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡಲು ಬಯಸ್ತಾ ಇದ್ದಾನೆ. ದೇವ್ರ ನಿಮ್ಮೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ದೇವರ ತನ್ನ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಪ್ರಕಟ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ. ದೇವರ ಸನ್ನಿಹಿಗೆ ಬನ್ನಿರಿ, ಹಿಂದಿರುಗಿ ಬನ್ನಿರಿ, ಆತನ ದುರ್ಗವಾಗಿ ಮಾಡಿಕೊಳ್ಳಿರಿ, ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ಯೋಚನೆ ಬದಲಾಯಿಸ್ಕೊಳ್ಳಿ, ನಿಮ್ಮ ನಿರೀಕ್ಷೆಗಳನ್ನು ಬದಲಾಯಿಸ್ಕೊಳ್ಳಿ. ಆಗ ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವ ಹೊಸ ಕಾರ್ಯಗಳನ್ನು, ಎರಡಷ್ಟು ಆಶೀರ್ವಾದಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸೋಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೊರಗೆ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಅರ್ಥ ಆಗ್ತಾ ಇದೆಯಾ? ದೇವರು ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ಮಾಡಲ್ಲ, ನೀವು ಅಂದ್ಕೊಂಡ ಸಮಯದಲ್ಲಿ ಕಾರ್ಯ ಮಾಡಲ್ಲ, ನೀವು ಬಯಸುವ ರೀತಿಯಲ್ಲಿ ಕಾರ್ಯ ಮಾಡಲ್ಲ ಆತನು. ಆದರೆ ದೇವರೇ ಸಂಪೂರ್ಣವಾಗಿ ನಿನ್ನ ಒಪ್ಪಿಸ್ಕೊಡ್ತಾ ಇದ್ದಾನೆ. ನಿನ್ನ ತಿಳುವಳಿಕೆ ಅದು ಹೆಚ್ಚಿನದು. ನೀನು ಯಾವ ರೀತಿ ನನ್ನ ಜೀವನದಲ್ಲಿ ಮಾಡೋಕ್ಕೆ ಕಾರ್ಯ ಮಾಡ್ತೀಯೋ ಅದು ಒಳ್ಳೆಯದು ಒಪ್ಪಿಕೊಂಡು ಸಂಪೂರ್ಣವಾಗಿ ನನಗೋಸ್ಕರ ಕಾದಿರ್ತೇನೆ ಎಂಬುದಾಗಿ ಯಾರು ಒಪ್ಪಿಸ್ಕೊಡ್ತೀರೋ ಅಂಥವರ ಜೀವನದಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡೋಕ್ಕೆ ಬಯಸ್ತಾನೆ. ಹಲ್ಲೆಲೂಯಾ. ಅನೇಕ ನಿರಾಶೆಗೊಳಗಾಗ್ತಾರೆ. ನಾನು ಈ ರೀತಿ ಆಗುತ್ತೆ ಅಂದ್ಕೊಂಡಿದ್ದೆ, ಆಗಲಿಲ್ವಲ್ಲ, ನನ್ನ ಜೀವನ ಯಾಕೆ ಆಯಿತು, ದೇವ್ರು ಯಾಕೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟಿಲ್ಲ, ದೇವರು ಯಾಕೆ ಈ ರೀತಿ ಮಾಡಿಲ್ಲ ಎಂಬುದಾಗಿ ಅನೇಕರು ಚಿಂತೆಗೊಳಗಾಗ್ತಾರೆ, ನಿರಾಶೆಗೊಳಗಾಗ್ತಾರೆ. ಯಾಕೆ? ಬಿಕಾಸ್ ದ್ಯಾಟ್ಸ್ ಯುವರ್ ಓನ್ ಫುಲಿಶ್ ಹೋಪ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ನಿಮ್ಮ ನಿರೀಕ್ಷೆ ಅದು. ದೇವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರಿಯರು. ಯು ಕೆನಾಟ್ ಪುಟ್ ಹಿಮ್ ಇನ್ಸೈಡ್ ದ ಬಾಕ್ಸ್. ದೇವರು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಎಲ್ಲರಿಗೂ ಅನೇಕ ವಿಶ್ವಾಸಗಳಿಗೆ ಮಾತಾಡಬೇಕಂದ್ರೆ ನನಗೆ ಶಾಕ್ ಆಗುತ್ತೆ. ಅವರ ಬಯಕೆಗಳು, ಅವರ ಪ್ರಾರ್ಥನೆ ನೋಡಿದ್ರೆ ಒಂದು ನೆನಪು ಬರ್ತಾ ಇದೆ, ಹೇಳಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ. ಇತ್ತೀಚೆಗೆ ಅದು ನಮ್ಮ ಚರ್ಚಿಗೆ ಸಂಬಂಧಪಟ್ಟವರಲ್ಲ, ಸೊ ಕಾನ್ಫಿಡೆಂಟಾಗಿ ಹೇಳ್ತೇನೆ, ನೀವು ಯಾರು ಗೆಸ್ ಮಾಡ್ಕೊಳ್ಳೋ ಸಾಧ್ಯವಲ್ಲ. ಫಸ್ಟೇ ಡಿಸ್ಕ್ಲೇಮರ್ ಆಗಿಬಿಡ್ತೇನೆ, ನಮ್ಮ ಚರ್ಚಿಗೆ ಸಂಬಂಧಪಟ್ಟವರಲ್ಲ, ನಿಮ್ಗೆ ಯಾರೋ ಅವ್ರ ಪರಿಚಯ ಇಲ್ಲ. ಓಕೆ. ಒಬ್ಬ ಹುಡುಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಏನಂತ ಅವರ ದೇವರೇ, ನನ್ನ ಜೀವನದಲ್ಲಿ ಎಂತಹ ಒಂದು ಸನ್ನಿವೇಶ ತಂದರೂ ನಾನು ನಿನ್ನ ಬಿಡಲ್ಲ, ನಾನು ನಿನ್ನ ಖಂಡಿತವಾಗಿ ನಂಬ್ತೀನಿ ಎಂಬುದಾಗಿ. ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದೆ ಅಂದರೆ, ದೇವರು ಒಂದು ವೇಳೆ ಯಾವ ಹೆಂಗಸಿನ ಮೇಲೆ ಮಾನಭಂಗ ಆಗಿದೆಯೋ, ರೇಪ್ ಆಗಿದೆಯೋ, ಅಂಥ ಹೆಂಗಸ ತಂದರೂ ಕೂಡ ನಾನು ಮದುವೆ ಆಗ್ತೇನೆ, ಚೆನ್ನಾಗಿ ನೋಡ್ಕೊಳ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದ. ಇವತ್ತು ಆತ ಮದುವೆ ಆಗಿದ್ದಾನೆ. ಎಂಥ ಹೆಂಗಸ ಸಿಕ್ಕಿದೆ ಗೊತ್ತಾ ಆತನಿಗೆ? ಅವನು ಬಯಸಿದಂಥ ಹೆಂಡತಿ, ಅಂದ್ಕೊಂಡಿದ್ದ ಹೆಂಡ್ತಿನೇ ಸಿಕ್ಕಿದ್ದಾರೆ. ಬಟ್ ನರಳಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಏನು ಪ್ರಾರ್ಥನೆ ಮಾಡ್ತಿದ್ದೇವೆ, ಈ ದೇವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೇವೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್? ಅನೇಕರಿಗೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಕ್ರಿಪ್ಚರ್ಸ್ ಇಸ್ ಅನಿಮಿಕ್, ತುಂಬ ವೀಕ್. ಅದಕ್ಕೋಸ್ಕರ ದೇವರನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಏನೇ ಆದರೆ ಹೋದ್ರು ನಥಿಂಗ್ ಕ್ಯಾನ್ ಚೇಂಜ್ ಮೈ ಫೇತ್ ಇನ್ ಗಾಡ್. ದೇವರ ನಂಬಿಕೆ ನಾನು ಅಂದ್ಕೊಂಡಿದ್ದೆಲ್ಲ ಏನೂ ಆಗದೆ ಹೋದರೂ ಕೂಡ. ಐ ಲವ್ ದ ಲೈಫ್ ಆಫ್ ಮೋಸಸ್. ಮೋಸೆ ಜೀವಿತ ಭಾಳ ಇಷ್ಟ. ಆತನ ಮರಣವನ್ನು ನಾನು ಬಯಸ್ತೇನೆ. ಆತನ ಕೊನೆಯದಾಗಿ ಆತ ಜೀವನದಲ್ಲಿ ಮಾಡಿದ್ದೇನು ಗೊತ್ತಾ? ದೇವರ ಕುರಿತು ಹಾಡು ಬರೀತಾ ಇದ್ದಾನೆ. ಓದ್ ನೋಡಿ. ದ ಲಾಸ್ಟ್ ಥಿಂಗ್ ಮೋಸಸ್ ಡಿಡ್ ವಾಸ್ ಕಂಪೋಸ್ ಅ ಸಾಂಗ್ ಆಫ್ ಪ್ರೈಸ್ ಆಸ್ ಹಿ ವಾಕ್ಡ್ ಇನ್ ಟು ಹಿಸ್ ಗ್ರೇವ್ ಬೈ ಸಿಂಗಿಂಗ್. ಎಷ್ಟು ಜನ ನಿಮ್ಮ ಒಂದು ಸಾವಿನ ಕ್ಷಣದಲ್ಲಿ ಹಾಡಾಡ್ತಾ ಹೋಗಿ ಬಯಸ್ತೀರಾ? ಎಲ್ಲರಿಗೂ ಭಯ, ನನ್ನ ಸಾವು ಯಾವಾಗ ಬರುತ್ತೋ, ಸತ್ತೋಗ್ಬಿಡ್ತೀನಿ ಅನ್ನೋ. ಕ್ಯಾನ್ ಯು ಇಮ್ಯಾಜಿನ್? ಮೋಶೆಗೆ ದೇವ್ರ ಮೇಲಿದ್ದಂಥ ಪ್ರೀತಿ ಏನು, ನಂಬಿಕೆ ಏನು? ಮೋಶೆಗೆ ದೇವ್ರು ಹೇಳ್ತಾರೆ, ಮೋಶೆ ನಿನ್ನ ಸಮಯ ಬಂದ್ಬಿಟ್ಟಿದೆ, ನೀನು ಬಂದು ಈ ಬೆಟ್ಟದ ಮೇಲೆ ಬಾ. ಏನಕ್ಕೆ? ಸಾಯಕ್ಕೆ. ಆವಾಗ ಮೋಶೆ ಹಾಡಾಡ್ತಾನೆ. ಏನಂತ ಆಡ್ತಾ ಇದ್ದಾನೆ? ಗಾಡ್, ಯು ಆರ್ ಜಸ್ಟ್ ಆ್ಯಂಡ್ ಪರ್ಫೆಕ್ಟ್ ಇನ್ ಆಲ್ ಯುವರ್ ವೇಸ್. ಕೊನೆ ಹಾಡಾತಂದು. ದೇವರೇ, ನೀನು ನನ್ನ ಜೀವನದಲ್ಲಿ ಮಾಡೋ ಎಲ್ಲ ಕಾರ್ಯಗಳು ಸಂಪೂರ್ಣವಾದದ್ದು, ನೀತಿವಂತನು. ಆತನ ಜೀವನದಲ್ಲಿ ಕಷ್ಟ ಇರಲಿಲ್ವಾ? ಅಂದ್ಕೊಂಡಿದ್ದೆಲ್ಲ ಆಯಿತಾ?
ಅರೆ, ದೇವರು ಆತನ ವಾಗ್ದಾನ ಮಾಡಲ್ಪಟ್ಟಿದ್ದ ಭೂಮಿ ಕೂಡ ಸೇರಿಸಿಲ್ಲ. ಆತನು ಕಾನಾನ್ ದೇಶಕ್ಕೆ ಕಾಲು ಕೂಡ ಇಟ್ಟಿಲ್ಲ. ಅಂದ್ಕೊಂಡಿದ್ದಾಗಿಲ್ಲ. ಕುಟುಂಬ ಜೀವಿತ ಭಾಳ ಕಷ್ಟವಾಗಿತ್ತು. 40 ವರ್ಷ ಮರುಭೂಮಿಯಲ್ಲಿ ಇಷ್ಟು ಜನರಿಗೆ ಎಷ್ಟೋ ಕಷ್ಟಪಡಬೇಕಾಯಿತು. ಆದರೂ ಕೂಡ ದಿಸ್ ಫೈನಲ್ ವರ್ಡ್ಸ್ ಆಫ್ ಹಿಸ್ ಮೌತ್ ಇಸ್, ಗಾಡ್, ಯು ಆರ್ ಜಸ್ಟ್ ಅಂಡ್ ಪರ್ಫೆಕ್ಟ್ ಇನ್ ಆಲ್ ಯುವರ್ ವೇಸ್. ಎಲ್ಲಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ? ಯಾವಾಗಲೂ ಕೊರಗ್ತಾ ಇರ್ತೀರಾ, ಒಂದು ಚಿಕ್ಕ ಕೆಲಸ ಸಿಕ್ಕಿಲ್ಲ, ಮದುವೆ ಆಗಿಲ್ಲ, ಅಂದ್ಕೊಂಡಿದ್ದಾಗಿಲ್ಲ. ದೇವರೇ, ಕಮಾನ್, ವಾಟ್ ಕೈಂಡ್ ಆಫ್ ಫೇತ್ ಇಸ್ ದಿಸ್? ನಿಮ್ಮ ನಂಬಿಕೆ ಎಂಥದ್ದು? ಏನಾಗಿರುತ್ತೆ? ಆಗಲಿ, ಏನಾಗುತ್ತೆ? ಸತ್ರ ದೇವ್ರ ಹತ್ರ ಹೋಗ್ತೀವಿ. ಅದಕ್ಕೆ ಪೌಲ್ ಹೇಳ್ತಾನೆ ಏನಂತ, ಇಫ್ ಐ ಲಿವ್ ಇನ್ ಕ್ರೈಸ್ಟ್, ಇಫ್ ಐ ಡೈ ಇಟ್ಸ್ ಗೈನ್. ನಾನು ಜೀವಿಸೋದಾದರೆ ಕ್ರಿಸ್ತನೇ, ಸಾಯುವುದಾದರೆ ಲಾಭ. ಸಾಯುವುದು ನಷ್ಟ ಅಲ್ಲ. ಅದೇ ಜನಕ್ಕೆ ನಿಮಗೆ ಲೋಕದಲ್ಲಿ 1000 ವರ್ಷ ಇರಬೇಕಂತ ಬಯಸ್ತಿರೋ ಗೊತ್ತಿಲ್ಲ ನನಗೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಕಮಿಂಗ್ ಆಫ್ ಜೀಸಸ್. ಏಸು ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಈ ಲೋಕದಲ್ಲಿರೋ ಬಡತನ, ಶೋಷಣೆ, ಈ ಒಂದು ಅತ್ಯಾಚಾರ, ಈ ಒಂದು ಹಾಗೆತನ, ಇವೆಲ್ಲ ನೋಡ್ತಾ ಇದ್ರೆ ಪ್ರತಿ ಸರಿ ನೋಡಿದಾಗ ಪ್ರಾರ್ಥನೆ ಮಾಡ್ತಾ ಇದ್ದೆ, ಕರ್ತನೇ ಬೇಗ ಬಾರಪ್ಪ ನೀನು ಅಂತ. ಈ ಲೋಕದ ಮೇಲೆ ಆಸೆ ಇಟ್ಕೊಂಡಿದ್ರೆ ಐ ಪಿಟಿ ಯು. ಈ ಲೋಕದ ಮೇಲೆ ನಂಬಿಕೆ ಇಟ್ಕೊಂಡು ಈ ಲೋಕದಲ್ಲಿ ಜೀವಿಸ್ಬೇಕಂತ ಅಂದ್ಕೊಳ್ತಾ ಇದ್ರಿ. ಯು ಡೋಂಟ್ ನೋ ವಾಟ್ ಗಾಡ್ ಹಸ್ ಪ್ರಿಪೇರ್ಡ್ ಫಾರ್ ಯು. ಆಮೇನ್, ಹಾಲೆಲೂಯಾ. ಎಲ್ಲೋ ಹೋಗ್ಬಿಟ್ಟೆ ಕೊನೆಯಲ್ಲಿ ಏನು, ಐ ವಿಲ್ ರೆಸ್ಟೋರ್ ಟು ಯು ಡಬಲ್. ಕೊನೆಯದಾಗಿ ಹೇಳಿ, ನೀವು ಹಿಂದಿರುಗಿ ನನ್ನ ದುರ್ಗಕ್ಕೆ ಬಂದರೆ ಐ ವಿಲ್ ರೆಸ್ಟೋರ್ ಟು ಯು ಡಬಲ್. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು. ಹಾಲೆಲೂಯಾ. ಈ ವರ್ಷವು ನೀವು ದೇವರ ಕಡೆಗೆ ಹಿಂದಿರುಗಿ ಬರುವುದಾದರೆ, ನಿಮ್ಮ ಸಂಬಂಧದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ನಂಬಿಕೆಯಲ್ಲಿ ನೀವು ಈ ಕ್ಷಣದಲ್ಲಿ ತೀರ್ಮಾನ ಮಾಡಿಕೊಂಡು, ದೇವರೇ ನಿನ್ನ ಕಡೆಗೆ ಸಂಪೂರ್ಣವಾಗಿ ನಾನು ಹಿಂದಿರುಗುತ್ತೇನೆಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡು, ನಿಮ್ಮ ಸುರಕ್ಷತೆ ಆತನನ್ನೇ ದುರ್ಗವಾಗಿ ಮಾಡಿಕೊಂಡು ನೀವು ಬರುವುದಾದರೆ ಇದು ಖಂಡಿತವಾಗಿ ನಡೆಯುತ್ತೆ. ಸುಮ್ಮನೆ ನಡೆಯಲ್ಲ. ಪಾಸ್ಟ್ ಹೇಳ್ಬಿಟ್ರು, ವಾಕ್ಯ ಬಂತು, ಫಸ್ಟ್ ಯಾಕೆ ಏನೂ ಆಗಿಲ್ಲ ಅಂದರೆ, ಯು ಆರ್ ದ ಪ್ರಾಬ್ಲಮ್, ನಾನಲ್ಲ. ನಾನು ದೇವ್ರೇನು ಹೇಳಿದ ಹೇಳ್ಬಿಟ್ಟಿದ್ದೀನಿ. ಯಾರು ನಂಬ್ತಾರೋ ಅದ್ರ ಜೊತೆ ನಡೆಯುತ್ತೆ. ನಡೆದಿಲ್ಲ ಅಂದರೆ ನಿಮ್ಮದು. ಹಾಲೆಲೂಯಾ, ಹಾಲೆಲೂಯಾ. ನಾನು ನಿಮ್ಮ ಪ್ರೀತಿಸ್ತಾನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಡೋಂಟ್ ವರಿ, ಅದು ಕೋಪ ಇಲ್ಲ ನನಗೆ. ಬಟ್ ಐ ವಾಂಟ್ ಟು ಚಾಲೆಂಜ್ ಯು. ಐ ಚಾಲೆಂಜ್ ಯು. ಇದ್ದಾಗೆ ಇರೋಕ್ಕೆ ಬಯಸಬೇಡಿ. ಯು ಹ್ಯಾವ್ ಟು ಚೇಂಜ್. ಪಕ್ಕದಲ್ಲಿ ಹೇಳಿ ಬದಲಾಗಿ ಅಂತ. ಇದ್ದಂಗೆ ಇದ್ದರೆ ಹಂಗೆ ಇರ್ತೀರ ನೀವು. ಮುಂದೆ ಬರಬೇಕಂದ್ರೆ ಬದಲಾಗಬೇಕು. ಹಾಲೆಲೂಯಾ. ಗಾಡ್ ವಾಂಟ್ಸ್ ಟು ರೆಸ್ಟೋರ್ ಟು ಯು ಡಬಲ್. ನೀವೇನೆಲ್ಲ ಕಳ್ಕೊಂಡಿದ್ದೀರೋ, ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರೋ, ದೇವರಿಗೆ ಸಂಬಂಧ ಕಳ್ಕೊಂಡಿರ್ಬೋದು, ನಿಮ್ಮ ಅಭಿಷೇಕ ಕಳ್ಕೊಂಡಿರ್ಬೋದು, ನಿಮ್ಮ ಕರೆಯುವಿಕೆ ಕಳ್ಕೊಂಡಿರ್ಬೋದು, ಏನೆಲ್ಲ ನೀವು ಕಳ್ಕೊಂಡಿದ್ರೆ ಅನಿಸ್ತಾ ಇದೆಯೋ, ಹಣಕಾಸು ಕಳ್ಕೊಂಡಿರ್ಬೋದು, ಸಂಬಂಧಗಳು ಕಳ್ಕೊಂಡಿರ್ಬೋದು, ಸಮಯ ಕಳ್ಕೊಂಡಿರ್ಬೋದು, ಅನೇಕ ವಿಷಯಗಳಿಗೋಸ್ಕರ ಕೊರಗ್ತಾ ಇರ್ಬೋದು, ಇವೆಲ್ಲ ಕಳ್ಕೊಂಬಿಟ್ನೇ ಅಂತ. ಬಟ್ ಐ ವಾಂಟ್ ಟು ಪ್ರಾಫೆಸೈ ಆನ್ ಯು. ಐ ವಾಂಟ್ ಟು ಡಿಕ್ಲೇರ್, ದೇವರಿಗೆ ಬಳಿಗೆ ಹಿಂದಿರುಗಿ ಬರುವಾಗ ದೇವರು ನಿಮಗೆ 2ರಷ್ಟು ಅವುಗಳನ್ನು ಹಿಂದಿರುಗಿಸಲು ಸಾಧ್ಯ. ಹಾಲೆಲೂಯಾ.